ಜಗತ್ತಿಗೆ ಜಗದ್ಗುರು ಅನಿಸಿಕೊಂಡ ಭೂಮಿ ಇದು. ರಾಮಕೃಷ್ಣರ ಅವತಾರಲ್ಲಿ ತಾಳಿ ಹೋಗ್ಯಾರ್ರಿ. ಸ್ನೇಹ ತುಂಬಿದ ಸಂಪತ್ಭರಿತ ಆಚರಣೆ ನಮ್ಮದು. ಮುತ್ತುರತ್ನ ಬಾಜಾರದಾಗ ಮಾರುತ್ತಿದ್ದರಿ. ಲಾವಣಿ ಪದದ ಸಾಲುಗಳಿವೆ. ಈ ಸಾಲುಗಳ ಪ್ರತಿ ಅಕ್ಷರವೂ ಸಹಿತ ಅಕ್ಷರಶಃ ಸತ್ಯವಾಗಿರುವಂತಹ ಸಾಲುಗಳೇ. ಯಾಕಂದ್ರೆ ಈ ಭಾರತ ಅದೆಷ್ಟೋ ದೇವಾಲಯಗಳನ್ನ ಕಟ್ಟಿ ಇಡೀ ಜಗತ್ತಿನಲ್ಲಿಯೇ ಮೆರೆದಂತಹ ದೇಶವಾಗಿದೆ. ವಿಜಯನಗರ ಸಾಮ್ರಾಜ್ಯ ಎನ್ನುವಂಥದ್ದು ಇಡೀ ಭಾರತದಲ್ಲಿಯೇ ಮೊಟ್ಟ ಮೊದಲ ಹಿಂದೂ ಸಾಮ್ರಾಜ್ಯವಾಗಿ ಮೆರೆದಂತಹ ಸಾಮ್ರಾಜ್ಯವಾಗಿದೆ. ಹಂಪಿಗೆ ಬಂದು ನಿಂತಾಗ ಒಂದು ಕಡೆಗೆ ಭಕ್ತಿಯ ಭಾವ, ಇಲ್ಲಿರುವಂತಹ ದೇವಾಲಯಗಳನ್ನ ನೋಡಿದಾಗ ಬಂದ್ರೆ ಮತ್ತೊಂದು ಕಡೆಗೆ ಆ ಸುಲ್ತಾನರ ಅಟ್ಟಹಾಸ, ಅವರು ವಾಸ್ತುಶಿಲ್ಪದ ಮೇಲೆ ಮಾಡಿರುವಂತಹ ದೌರ್ಜನ್ಯವನ್ನ ನಾವು ಕಣ್ಣಾರೆ ಕಾಣಬಹುದು. ಯಾವ ಭಾರತ ವಾಸ್ತುಶಿಲ್ಪಕ್ಕೆ ದೊಡ್ಡದಾದಂತಹ ಕೊಡುಗೆಯನ್ನ ಕೊಟ್ಟು ಎಲ್ಲ ಕಡೆಗಳಲ್ಲೂ ಆಧುನಿಕ ವಿಜ್ಞಾನಕ್ಕೆ ಸವಾಲಾಗುವಂತಹ ದೇವಾಲಯಗಳನ್ನ ಕಟ್ಟಿ ಮೆರೆದಿತ್ತು, ಆ ದೇವಾಲಯಗಳ ಮೇಲೆ ಸುಲ್ತಾನರು ಎನ್ನುವಂತಹ ಮತಾಂಧರ ಕಣ್ಣು ಬಿದ್ದು ಈ ಪೂರ್ತಿ ಹಂಪಿಯನ್ನು ಹಾಳುಗೆಡುವುದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಯಾರಾದ್ರೂ ಹಾಳಾಗಿ ಹೋಗ್ತಿದ್ರೆ ಇವತ್ತಿಗೆ ಬಳಸುವಂತಹ ಗಾದೆ ಮಾತೇನಂದ್ರೆ ಹಂಪಿ ಹಾಳು ಗೊಂಪೆ ಆಯ್ತು, ಆ ರೀತಿ ಇನ್ನು ಹಾಳಾಗ್ತಿದ್ಯಾ ಅಂತ ಹೇಳ್ತಿರ್ತಾರೆ. ಅಷ್ಟರ ಮಟ್ಟಿಗೆ ಈ ಹಂಪಿಯನ್ನ ಹಾಳುಗೆಡುವುದು ಆ ಮತಾಂಧ ದಾಳಿಕೋರರು. ನಾವು ಈ ಹಂಪಿಗೆ ಬಂದು ನಿಂತಾಗ ಎಷ್ಟೊಂದು ಅದ್ಭುತವಾದ ಭಕ್ತಿ ಭಾವ ನಮ್ಮೊಳಗಡೆ ಬರ್ತದೆ. ಅದರ ಜೊತೆಗೆ ಬರುವಂತದ್ದು ಆ ದೌರ್ಜನ್ಯದ ಪ್ರತಿ ಕಲ್ಲುಗಳು, ಪ್ರತಿ ಮೂರ್ತಿಗಳು, ಪ್ರತಿ ಶಿಲ್ಪಗಳು ಎಲ್ಲವೂ ಸಹಿತ ಒಂದೊಂದು ಕಥೆಯನ್ನ ಹೇಳ್ತವೆ.